60-70 ವರ್ಷಗಳ ಪೆಂಡೆನ್ಸಿ ಏನಿತ್ತು ಆ ಕೆಲಸಗಳೆಲ್ಲ ಈಗ ಆದ್ಯತೆ ಮೇರೆಗೆ ನಡೀತಾ ಇದೆ. ಅದರಲ್ಲಿ ಭಾಳ ದೊಡ್ಡ ಸಮಸ್ಯೆ ಮಂಜೂರಾತಿ, ಆ ಕೆಲಸಗಳು ಭಾಳ ವೇಗವಾಗಿ ನಡೀತಾ ಇದ್ದಾವೆ. ಮತ್ತು ಗ್ರಾಮೀಣ ಭಾಗದ ಕಂದಾಯ ಗ್ರಾಮ, ಉಪಕಂದಾಯ ಗ್ರಾಮ ಪ್ರತಿ ಒತ್ತುವರಿ ಮಾಡಿ ಮನೆಗಳನ್ನ ಕಟ್ಕೊಂಡಿರುವಂಥ ಯಾವುದೇ ನಾಗರಿಕ ಇರಲಿ ಅವನಿಗೆ ಶಾಶ್ವತವಾದಂಥ ಹಕ್ಕುಪತ್ರಗಳನ್ನು ಗ್ರಾಮೀಣ ಭಾಗದಲ್ಲಿ ಕೊಡ್ತಕ್ಕಂಥ ಭಾಳ ವಿಶೇಷವಾದಂಥ ಭೂ ಸುಧಾರಣಾ ಕಾಯ್ದೆ ಬಂದಾಗ ಹೇಗಿತ್ತೋ ಆ ರೀತಿಯ ಒಂದು ವಿಶೇಷ ಅವಕಾಶ, ಆ ಕೆಲಸ ನಡೀತಾ ಇದೆ. ಸುಮಾರು 2.5 ಲಕ್ಷ ಜನ ಮರಣ ಹೊಂದಿದವರ ಹೆಸರಲ್ಲೇ ಇನ್ನೂ ಪಾಣಿಗಳು ಬರ್ತಾ ಇದ್ದಾವೆ ಜಿಲ್ಲೆಯಲ್ಲಿ. ಪೂರ್ತಿ ಖಾತೆಗಳು ಕಾಲೋಚಿತ ಆಗಬೇಕು. ಈಗಿರ್ತಕ್ಕಂಥ ವಾರಸುದಾರರಿಗೆ ಅವರುಗಳು ಅಲಿತಾ ಇದ್ದಾರೆ, ಅವ್ರಗಳಿಗೆ ಪೂರ್ತಿ ಖಾತೆ ಆಗದಂತೆ ಆ ಕೆಲಸಗಳಿಗೆ ಶಾಶ್ವತವಾದಂಥ ಪರಿಹಾರ ಒದಗಿಸುವಂಥದ್ದು. ಅಭಿಲೇಖಾಲಯ, ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವೇನು ಹಕ್ಕುಗಳನ್ನು ಕೊಡ್ತೇವೆ ಆ ಹಕ್ಕುಗಳ ಕೊಡುವಂಥ ದಾಖಲೆಗಳು ಶಾಶ್ವತ ದಾಖಲೆಗಳು, ಅವು ಸರ್ವಕಾಲಿಕ ಅನ್ವಯಿಕ ದಾಖಲೆಗಳು ಮತ್ತು ಶಾಶ್ವತವಾಗಿ ನಾವು ಅವುಗಳನ್ನ ಸಂರಕ್ಷಿಸಿಡಬೇಕಾದಂಥದ್ದು. ಹಾಗಾಗಿ ಅಭಿಲೇಖಾಲಯ ಏನು ವಿಶೇಷವಾಗಿ ಈಗೆಲ್ಲ ಸ್ಕ್ಯಾನ್ ಮಾಡಿ ಅಭಿಲೇಖಾಲಯಗಳನ್ನು ನಾವು ಸಂರಕ್ಷಿಸ್ತಾ ಇದ್ದೇವೆ. ಆ ಅಭಿಲೇಖಾಲಯಗಳದ ಕೆಲಸನೂ ಕೂಡ ಇನ್ನು ಮುಂದೆ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಆಗಿಬಿಡುತ್ತೆ. ಆನ್ಲೈನ್ನಲ್ಲಿ ತಂತ್ರಾಂಶದ ಮೂಲಕ ಹೊರಗಡೆ ಎಲ್ಲಿ ಬೇಕಾದರೂ ಯಾವ ದಾಖಲೆಯನ್ನು ಬೇಕಾದರೂ ನಾಗರಿಕರು ಮುಕ್ತವಾಗಿ ಪ್ರತಿ ಪ್ರತಿಗೆ ಇಷ್ಟು ಅಂಥೇಳಿ ಸರ್ಕಾರ ನಿಗದಿ ಮಾಡಿರುವ ದರವನ್ನು ಪಾವತಿ ಮಾಡಿ, ಹೇಗೆ RTCನವರೆಲ್ಲ ಕಡೆ ತಗೊಳ್ತಾರೆ ಆ ರೀತಿ ಎಲ್ಲ ಸರ್ವೆ ದಾಖಲೆಗಳು, ಮಂಜೂರಿ ದಾಖಲೆ, ಸಾಗುವಳಿ ಚೀಟಿ ಇರಲಿ, OMಗಳಿರಲಿ, ಆಕಾರ ಬಂಧಗಳಿರಲಿ, ಟಿಪ್ಪಣಿ ಇರಲಿ, ಪಕ್ಕಾ ಬುಕ್ ಇರಲಿ, ಎಲ್ಲ ದಾಖಲೆಗಳನ್ನು ನಾಗರಿಕರಿಗೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆ ಕೆಲಸ ಕೂಡ ತುಂಬ ವೇಗವಾಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಈಗಾಗಲೇ 2 ತಾಲೂಕುಗಳಲ್ಲಿ ಸಮಗ್ರವಾಗಿ, 2-3 ತಾಲೂಕಲ್ಲಿ ಸಮಗ್ರವಾಗಿ ಮುಗಿಸಿದ್ದೀವಿ. ಅದೇ ಕೆಲಸ ಉಳಿದ ಎಲ್ಲ ತಾಲೂಕುಗಳಲ್ಲೂ ಮಿಷನ್ ಮೋಡಲ್ ಆಗ್ತಾ ಇದೆ. ಮುಂದಿನ ಒಂದು 6 ತಿಂಗಳಿಂದ 8 ತಿಂಗಳೊಳಗಡೆ ಅದೆಲ್ಲ ಮುಗಿದ್ರೆ ಅನೇಕ ರೈತರಿಗೆ ತಮ್ಮ ದಾಖಲೆಗಳ ಬಗ್ಗೆ ಸ್ಪಷ್ಟತೆಯೂ ಬರುತ್ತೆ. ಅವ್ರಿಗೆ ಬೇಕಾದಾಗ ಅವ್ರು ತಗೊಳ್ಳೋದಕ್ಕೆ, ಅವರೆಲ್ಲ ಉಪಯೋಗಗಳಿಗೆ ಅದು ಅನುಕೂಲನೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ನಾವು ಮಾಡುವಂಥ ಮತ್ತು ಈ ತಾಲೂಕಲ್ಲಿ ಎತ್ತಿನೊಳ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ಭಾಳ ವೇಗವಾಗಿ ನಡೀತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಜಮೀನನ್ನು ಕಳ್ಕೊಂಡಂಥ ರೈತರಿಗೆ ಅವರಿಗೆ ಸಕಾಲದಲ್ಲಿ ಪಾವತಿ ಮಾಡ್ತಕ್ಕಂಥದ್ದು, ಅವ್ರಿಗೆ ನೇರವಾಗಿ ಅವ್ರಿಗೇನೇನು ಭೂಸ್ವಾಧೀನ ಪ್ರಕ್ರಿಯೆಯ ಪರಿಹಾರ ಪಡಿಬೇಕು, ಅವರು ಅದಕ್ಕೆ ಬೇಕಾದಂಥ ಎಲ್ಲ ಉಪಕ್ರಮಗಳನ್ನು ನಾನು ಈಗಾಗಲೇ SLOಗೆ ಸೀರಿಯಸ್ ಆಗಿ ಅವರಿಗೆ ಕರೆದು ಸೂಚನೆಯನ್ನು ಕೊಟ್ಟಿದ್ದೇನೆ. ಕ್ಯಾಂಪ್ ಮೋಡಲ್ಲಿ ಗೌರಿಬಿದನೂರಲ್ಲಿ ಮಿಷನ್ ಮೋಡಲ್ಲಿ ಅಲ್ಲೇ ಹೋಗಿ ಮುಂದಿನ ದಿನಗಳಲ್ಲಿ ಪಾರದರ್ಶಕವಾಗಿ ನಾಗರಿಕರಿಗೆ ಜಮೀನಿನಲ್ಲಿ ಅವರವರ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲೇ ದಾಖಲೆಗಳನ್ನು ತಹಸೀಲ್ದಾರರು, ನಮ್ಮ ಕಂದಾಯ ಇಲಾಖೆಯಿಂದ ಏನೇನು ದಾಖಲೆ ಕೊಡಬೇಕು ಅವೆಲ್ಲ ಅವ್ರಿಗೆ ಕೊಟ್ಟು ನೈಜವಾಗಿ ಅದನ್ನು ಪಾರದರ್ಶಕವಾಗಿ ಅವರಿಗೆ ಪಾವತಿ ಮಾಡುವಂಥ ವ್ಯವಸ್ಥೆ, ಈ ಥರದ್ದೆಲ್ಲ ಅನೇಕ ವಿಷಯಗಳು ನಮ್ಮ ಮುಂದೆ ಇದ್ದಾವೆ. ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ. 27ನೇ ತಾರೀಕು ಮಾನ್ಯ ಕಂದಾಯ ಸಚಿವರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರ ಅಪೇಕ್ಷೆ ಇದೆ. ಮಾನ್ಯ ಎಲ್ಲ ಶಾಸಕರುಗಳು ಹಾಗೂ ಸಂಸದರ ಅಪೇಕ್ಷೆ ಇದೆ. ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಒಂದಷ್ಟು ಗಟ್ಟಿಗೊಳ್ಳಬೇಕು, ನೈಜವಾಗಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ಆ ಕೆಲಸವನ್ನು ಕಡ್ಡಾಯವಾಗಿ ಮಾಡ್ತೇವೆ. ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ, ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಮತ್ತು ಎಲ್ಲ ಕಚೇರಿಗಳಲ್ಲಿ ನಿಗದಿತ ಸಮಯಕ್ಕೆ ಸಾರ್ವಜನಿಕರಿಗೆ ಲಭ್ಯ ಇರುವಂಥದ್ದು ಮೊದಲನೇ ಆದ್ಯತೆ. ಮತ್ತು ಪ್ರತಿ ವಿಷಯ ನಿರ್ವಾಹಕರು ಕೂಡ ಒಂದು ವಾರದಲ್ಲಿ ಎಷ್ಟು ಅರ್ಜಿಗಳನ್ನು ತಗೊಂಡ್ರು, ಎಷ್ಟು ವಿಲೇವಾರಿ ಮಾಡಿದ್ರು, ಇನ್ನೂ ಎಷ್ಟು ಅವ್ರ ಹತ್ರ ಪೆಂಡಿಂಗ್ ಇದೆ, 30 ದಿನಗಳ ಒಳಗಡೆ ಎಷ್ಟಿದೆ, 30 ದಿನದ ನಂತರ ಆದರೂ ಕೂಡ ಇನ್ನೂ ಪೆಂಡಿಂಗ್ಗಳಿದ್ದಾವೆ, ಇದನ್ನು ಪ್ರತಿ ಅಧಿಕಾರಿ ಪ್ರತಿ ಹಂತದಲ್ಲಿ ಪರಾಮರ್ಶೆ ಮಾಡಬೇಕು. ಅದನ್ನು ನಾನು ಜಿಲ್ಲಾಧಿಕಾರಿಯಾಗಿ ಮೇಲುಸ್ತುವಾರಿ ಮಾಡ್ತೇನೆ. ಎಲ್ಲ 40 ಇಲಾಖೆಗಳು, 40ಕ್ಕೂ ಹೆಚ್ಚು ಇಲಾಖೆಗಳೇನಿದ್ದಾವೆ, ಎಲ್ಲ ಇಲಾಖೆಗಳಲ್ಲಿ ಈ ಕ್ರಮವನ್ನು ನಾವು ತರ್ತೀವಿ. ಆಡಳಿತ ಬಿಗಿಯಾಗಬೇಕಾಗ್ತದೆ, ಜನಪರವಾಗಿರಬೇಕಾಗ್ತದೆ, ನಾಗರಿಕ ಜನಸ್ನೇಹಿ ಆಗಬೇಕಾಗ್ತದೆ. ಮತ್ತು ಕುಂದುಕೊರತಾ ವಿಭಾಗವನ್ನು ಎಲ್ಲ ತಾಲೂಕು, ಎಲ್ಲ ಕಚೇರಿಗಳಲ್ಲಿ, ಬಹುತೇಕ ನಮ್ಮ ಕಂದಾಯ ಇಲಾಖೆ ಆಗಲಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಆಗಲಿ ಅಥವಾ ನಗರಾಭಿವೃದ್ಧಿ ಆಗಲಿ, ಈ 3 ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಕುಂದುಕೊರತೆ ವಿಭಾಗ ಮತ್ತು ಕುಂದುಕೊರತೆಯಲ್ಲಿ ಬರುವಂಥ ಪ್ರತಿ ಎಂಟ್ರಿನೂ ಕೂಡ ಇನ್ವಾಲ್ವ್ ಆಗಬೇಕು. ಅವುಗಳು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು. ಎಷ್ಟೋ ಕೆಲಸಗಳನ್ನು ನಾವು ಮಾಡೋಕ್ಕಾಗೋದನ್ನು ಮಾಡಲೇಬೇಕಾಗತ್ತೆ. ಮಾಡೋಕ್ಕಾಗೋದಿಲ್ಲ ಅಂದರೆ ಲಿಖಿತವಾದ ಕಾರಣಗಳ ಮೂಲಕ, ಸಕಾರಣಗಳ ಮೂಲಕ ಅದಕ್ಕೆ ಹಿಂಬರವನ್ನು ಕೊಡ್ತಕ್ಕಂಥದ್ದು, ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಗ್ರಾಮೀಣಾಭಿವೃದ್ಧಿಯನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಗಳು, ಆ ವ್ಯವಸ್ಥೆ, ಅಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ,
ಅದ್ರ ಮೂಲಕ ಶಾಲೆಗಳು, ಅಂಗನವಾಡಿಗಳು, ಆಸ್ಪತ್ರೆಗಳು ಇತ್ಯಾದಿ ಅಭಿವೃದ್ಧಿ ಒಂದು ಭಾಗ. ಅದೇ ರೀತಿ ನಗರ ಪ್ರದೇಶ ಸುಮಾರು 35-40% ಜನಸಂಖ್ಯೆ ನಗರ ಪ್ರದೇಶದಲ್ಲಿ ವಾಸ ಇದೆ. ಅವ್ರಿಗೂ ಏನೇನು ಮೂಲಭೂತ ಸೌಕರ್ಯ ಕೊಡಬೇಕು ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥದ್ದು, ಕುಡಿಯೋ ನೀರಿರಲಿ, ಒಳಚರಂಡಿ ವ್ಯವಸ್ಥೆ ಇರಲಿ, ರಸ್ತೆಗಳ ಮುಖ್ಯ ರಸ್ತೆ ಮತ್ತು ಕಿರು ರಸ್ತೆಗಳು, ಹೊಸ ಬಡಾವಣೆಗಳ ರಸ್ತೆ, ಈ ರೀತಿ ಎಲ್ಲ ಹಂತದ ರಸ್ತೆಗಳನ್ನು ಕೂಡ ಈಗಾಗಲೇ ಅವುಗಳನ್ನೆಲ್ಲ ಮ್ಯಾಪ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಸೊ ಈ ಥರ ಎಲ್ಲ ಒಂದು ತಂಡವಾಗಿ ಎಲ್ಲ ಇಲಾಖೆಗಳು, ಜಿಲ್ಲೆಯ ನಾನಾಗಲೇ ಹೇಳಿದಂತೆ ಮಾನ್ಯ ಉಸ್ತುವಾರಿ ಸಚಿವರಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳ ಅಪೇಕ್ಷೆಯಂತೆ ಅದರ ಜೊತೆಗೆ ನಾಗರಿಕರ ಅಪೇಕ್ಷೆ ಏನಿದೆ, ಸೇವೆಗಳು ನಮಗೆ ಒದಗಬೇಕು ಅಂತಕ್ಕಂಥದ್ದು ಅವರ ಅಪೇಕ್ಷೆ ಏನಿದೆ, ಅದಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಆ ಸೂಚನೆಗಳನ್ನು ಕೊಡಲಿಕ್ಕೆ ಇವತ್ತು ನಾನು ಗೌರಿಬಿದನೂರಿಗೆ ಬಂದಿದ್ದೇನೆ. ನಿರಂತರವಾಗಿ ತಾಲೂಕುಗಳಿಗೆ ಭೇಟಿ ಕೊಡುವಂಥದ್ದು, ಕಚೇರಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಆಸ್ಪತ್ರೆಗಳು, ಅಂಗನವಾಡಿಗಳು, ಶಾಲೆಗಳು, ಇವೆಲ್ಲವೂ ಕೂಡ, ಹಾಸ್ಟೆಲ್ಗಳು, ಇವೆಲ್ಲವೂ ಕೂಡ ನಮ್ಮ ಆದ್ಯತೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇನ್ನು ಮುಂದೆ ಅವರಿಗೆ ಗುರಿಗಳಿರ್ತದೆ, ನಿರ್ದಿಷ್ಟವಾದ ಗುರಿ ಇರುತ್ತೆ. ಇಷ್ಟು ಕಚೇರಿಗಳಿಗೆ ಭೇಟಿ ಕೊಡಬೇಕು, ಇಷ್ಟು ಮಾಡಬೇಕು ಅಂತೇಳಿ ಹೋದ್ಮೇಲೆ ಅದರ ನಿರ್ದಿಷ್ಟ ಏನು ನಡೀತಾ ಇದೆ ಅನ್ನುವ ನೈಜ ವರದಿಯನ್ನು ನಾವು ಪರಾಮರ್ಶೆ ಮಾಡ್ತೇವೆ ಜಿಲ್ಲಾ ಮಟ್ಟದಲ್ಲಿ. ಈ ರೀತಿ ಎಲ್ಲ ಒಳ್ಳೆಯ ವ್ಯವಸ್ಥೆಯನ್ನು, ಮೇಲುಸ್ತುವಾರಿ ವ್ಯವಸ್ಥೆಯನ್ನು ಹಾಕಿ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ವಿಶೇಷವಾಗಿ ಗೌರಿಬಿದನೂರಿನಲ್ಲಿ ಅತಿ ಹೆಚ್ಚು ನಿವೇಶನಗಳನ್ನು ಕೊಡುವಂಥ ಸುಮಾರು 3,000-4 ಸಾವಿರ ನಿವೇಶನಗಳು ಕೊಡಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಸಿದ್ಧತೆ. ಜೊತೆಗೆ ನಾನು ಆಗಲೇ ಹೇಳಿದಂತೆ ಕಂದಾಯ ಗ್ರಾಮ ಅದನ್ನು ಮಾಡಿದರೆ ಅದು ಒಂದು ನಾವು 4,000-5 ಸಾವಿರ ಜನಕ್ಕೆ ಶಾಶ್ವತವಾದಂಥ ಹಕ್ಕುಪತ್ರ, ಆ ಒಡೆತನದ ಪತ್ರಗಳನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಅದು ಭಾಳ ದೊಡ್ಡ ಒಂದು ಕೆಲಸ, 40-50 ವರ್ಷಗಳಿಂದ ಆಗದೇ ಇರುವಂಥ ಕೆಲಸ. ಆ ಎಲ್ಲ ಕೆಲಸಗಳಿಗೂ ಕೂಡ ಮೂರ್ತ ಸ್ವರೂಪವನ್ನು ನಾವು ಕೊಡ್ತೇವೆ.